ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬ್ಲಾಕ್ 1ರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಪರೀಕ್ಷೆಗೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಅಭ್ಯಾಸವನ್ನು ಮುಂದುವರಿಸ್ತಾ ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಅದನ್ನು ತಿಳ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ, 15 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಮಾಜಿಕ ಬದಲಾವಣೆಗಳು ಯಾವ ರೀತಿಯಾಗಿದೆ ಎನ್ನುವಂಥದ್ದನ್ನೆಲ್ಲ ನೋಡ್ಕೊಳ್ತಾ ಹೋಗಬೇಕು. ಅವರು ಸಾಮಾಜಿಕ ಬದಲಾವಣೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನೆಲ್ಲ ಕೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಋಗ್ವೇದದ ಕಾಲದ ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಯನ್ನು ಹೋಲುವಂಥದ್ದು. ನೀವು ಆ ಪಾಯಿಂಟ್ಸ್ಗಳನ್ನು ಕೂಡ ಇದರಲ್ಲಿ ಬರ್ಕೊಳ್ಬೋದು, ಆ ಪಾಯಿಂಟ್ಸನ್ನು ಹಾಕ್ಬೋದು. ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಬೆಳವಣಿಗೆ ಅಂತ ಬಂದಾಗ ಅದುವೇ ಬರುವಂಥದ್ದು ಪಶುಸಂಗೋಪನೆ ಮಾಡುವಂಥದ್ದು, ಭತ್ತ ಗೋಧಿ ಅದನ್ನೆಲ್ಲ ಬೆಳೆಯುವಂಥದ್ದು. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಅಂತ ಬಂದಾಗ ಕೂಡ ಅದೇ ರೀತಿಯ ಪಾಯಿಂಟ್ಸ್ಗಳು ಬರ್ತದೆ. ಮತ್ತೊಮ್ಮೆ ನಾನು ನಿಮಗೆ ತಿಳಿಸ ಹೋಗ್ತೇನೆ. ಸಾಧಾರಣವಾಗಿ ಋಗ್ವೇದದ ಕಾಲದ ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಯೇ ವೇದೋತ್ತರದ ಕಾಲದಲ್ಲೂ ಕೂಡ ಇರ್ತದೆ. ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಹೊರತು ನೀವು ಅದೇ ಪಾಯಿಂಟ್ಸನ್ನು ಕೂಡ ಇಲ್ಲಿ ಕೂಡ ತಗೊಳ್ಬೋದು. ವೇದೋತ್ತರದ ಕಾಲದಲ್ಲಿ ಸಾಮಾಜಿಕ ಬದಲಾವಣೆ. ವೇದೋತ್ತರದ ಕಾಲದಲ್ಲಿ ಯಾವ ರೀತಿ ಸಾಮಾಜಿಕ ಬದಲಾವಣೆ ಇತ್ತು ಅಂತ ಹೇಳಿದರೆ, ಇಲ್ಲಿ ವೇದೋತ್ತರದ ಕಾಲದಲ್ಲಿ ವರ್ಣ ಅಥವಾ ಜಾತಿ ವ್ಯವಸ್ಥೆ ಇತ್ತು. ನೀವು ಇಲ್ಲಿ ಒಂದು ಹೆಚ್ಚಿನದ್ದು ಸೇರಿಸಿಕೊಳ್ಬೇಕಾಗಿರುವಂಥದ್ದು, ಋಗ್ವೇದದ ಕಾಲದಲ್ಲಿ ಈ ರೀತಿಯಾದಂತಹ ವರ್ಣ ಮತ್ತು ಜಾತಿ ವ್ಯವಸ್ಥೆ ಇರಲಿಲ್ಲ. ವೇದೋತ್ತರದ ನಂತರ ವರ್ಣ ಅಥವಾ ಜಾತಿ ವ್ಯವಸ್ಥೆ ಬರ್ತದೆ. ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳನ್ನು ಇಲ್ಲಿ ನಾವು ಕಾಣುವಂಥದ್ದು. ಇದು ಇದರಲ್ಲಿರುವಂಥ ಸ್ವಲ್ಪ ಬದಲಾವಣೆ ಆಗಿರುವಂಥದ್ದು. ವೇದೋತ್ತರದ ಕಾಲದಲ್ಲಿ ವರ್ಣ ಅಥವಾ ಜಾತಿ ವ್ಯವಸ್ಥೆ ಇತ್ತು. ಅಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು 4 ವರ್ಣಗಳಾಗಿ ವಿಭಜನೆ ಮಾಡಿತ್ತು. ಜಾತೀಯತೆಯನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡ್ತಾ ಇದ್ರು. ಹಾನಿಕರ ಬೆಳವಣಿಗೆ ಕೂಡ ಆಗಿತ್ತದು. ಬ್ರಾಹ್ಮಣ ಹಾಗೂ ಪುರೋಹಿತ ವರ್ಗ ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯಿತು. ಅರಸರಿಗಾಗಿ ಯಜ್ಞ ಯಾಗಾದಿಗಳನ್ನು, ಧಾರ್ಮಿಕ ಕಾರ್ಯಗಳನ್ನು, ವಿಧಿವಿಧಾನಗಳನ್ನು ಬ್ರಾಹ್ಮಣರು ಮಾಡಿಕೊಡ್ತಾ ಇದ್ರು. ಯುದ್ಧದಲ್ಲಿ ವಿಜಯವನ್ನು ಸಂಪಾದಿಸುವುದಕ್ಕಾಗಿ ಅರಸರ ಪರವಾಗಿ ಅವರು ದೇವರನ್ನು ಪ್ರಾರ್ಥಿಸ್ತಾ ಇದ್ರು. ಯಾರು? ಬ್ರಾಹ್ಮಣರು. ಕ್ಷತ್ರಿಯರ ಪರವಾಗಿ ಯಜ್ಞಯಾಗಾದಿಗಳು, ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇದ್ರು. ಕ್ಷತ್ರಿಯರು ಶ್ರೀಮಂತರು, ಅವರು ಆಳುವ ವರ್ಗಗಳು. ಯುದ್ಧದಲ್ಲಿ ಹೋರಾಡುವ ಸೈನಿಕ ವರ್ಗವಾಗಿದ್ದರು. ರಾಷ್ಟ್ರದ ಆಳ್ವಿಕೆಯಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಸಮನ್ವಯತೆ ಇತ್ತು, ಹೊಂದಾಣಿಕೆ ಇತ್ತು. ಸಮಾಜದ ಸಾಮಾನ್ಯ ಜನತೆ ವೈಶ್ಯರಾಗಿದ್ದರು. ಇವರಲ್ಲಿ ಕೃಷಿಕರು, ಕುಶಲಕರ್ಮಿಗಳು, ವರ್ತಕರು ಸೇರಿದರು. ಅನಂತರದ ವೈದಿಕ ಕಾಲದ ಅಂಚಿನಲ್ಲಿ ವೈಶ್ಯರು ಪೂರ್ಣವಾಗಿ ವರ್ತಕರಾಗಿ ಮಾರ್ಪಟ್ಟರು. ವೈಶ್ಯರು ಆ ಕಾಲದಲ್ಲಿ ತೆರಿಗೆಯನ್ನು ಸಲ್ಲಿಸುತ್ತಿದ್ದರು. ಈ ತೆರಿಗೆ ಹಣದಿಂದ ಕ್ಷತ್ರಿಯರು ಬದುಕನ್ನು ಸಾಗಿಸುತ್ತಾ ಇದ್ರು. ಈ 3 ವರ್ಣಗಳ ಜನರು ಸಮಾಜದಲ್ಲಿ ಅನೇಕ ವಿಷಯಗಳಲ್ಲಿ ಸಮಾನತೆಯನ್ನು ಪಡೆದಿದ್ದು ಉಪನಯನವನ್ನು ಪಡೆಯಲು ಅರ್ಹರಾಗಿದ್ದರು. ಇನ್ನು 4ನೆಯ ವರ್ಗ ಉಪನಯನದಿಂದ ವಂಚಿತವಾಗಿತ್ತು. ಈ ವರ್ಣದ ಶೂದ್ರರು ಕೂಲಿಕಾರಕರಾಗಿದ್ದು ಎಲ್ಲ ರೀತಿಯ ಸೇವೆಗಳನ್ನು, ಅಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರಿಗೆ ಸಂಬಂಧಪಟ್ಟಂತಹ ಎಲ್ಲ ಸೇವೆಯನ್ನು ಸಲ್ಲಿಸಬೇಕಿತ್ತು. ಈ 4 ವರ್ಣಗಳಲ್ಲದೆ ಅನೇಕ ಮಿಶ್ರ ಜಾತಿಗಳು ಕೂಡ ಆ ಕಾಲದಲ್ಲಿ ಕಂಡು ಬರ್ತದೆ. ವೃತ್ತಿ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬರುತ್ತದೆ. ಬಹುಶಃ ಅಂತರ್ಜಾತಿ ವಿವಾಹ, ವಂಶಪಾರಂಪರ ಕಸುಬುಗಳು, ಉಪಜಾತಿಗಳ ಬೆಳವಣಿಗೆಯೂ ಕೂಡ ಕಾರಣವಾಗಿರಬೇಕು. ಅದೇ ಕಾಲದಲ್ಲಿ ಆರ್ಯ ಮತ್ತು ದ್ರಾವಿಡ ಒಂದು ಭೇದವು ಕೂಡ ಆರಂಭವಾಯಿತು. ಈ ವರ್ಣ ವ್ಯವಸ್ಥೆ ಮೂಲತಃ ಆರ್ಯೇತರರನ್ನು ಆರ್ಯರಿಂದ ಬೇರೆ ಇಡುವುದೇ ಉದ್ದೇಶ ಆಗಿತ್ತು. ಇನ್ನು ಆಗಿನ ಕಾಲದ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಅಂದರೆ ವೇದೋತ್ತರದ ಕಾಲದಲ್ಲಿ ಸ್ತ್ರೀಯರ ಒಂದು ಸ್ಥಾನಮಾನ ಒಂದು ಕುರಿತು, ಋಗ್ವೇದದ ಕಾಲದಲ್ಲಿ ಸ್ತ್ರೀಯರನ್ನು ಪುರುಷರೊಂದಿಗೆ ಸಮಾನವಾಗಿ ನಡೆಸಿಕೊಳ್ಳಲಾಗಿತ್ತು. ಅದು ಋಗ್ವೇದದ ಕಾಲದಲ್ಲಿ. ನಂತರ ಆದರೆ ಆ ಕಾಲದಲ್ಲಿ ಆಕೆಯ ಅಂತಹ ಸ್ಥಾನದಲ್ಲಿ ಚ್ಯುತಿ ಉಂಟಾಯಿತು. ಆಸ್ತಿಯ ಹಕ್ಕಿನಿಂದ ಸ್ತ್ರೀಯರನ್ನು ಹೊರಗಿಡಲಾಯಿತು. ಏಕಪತ್ನಿ ವ್ರತವು ಸಮಾಜದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಗಳಿಸಿದ್ದರೂ ಬಹುಪತ್ನಿತ್ವ ಸಾಮಾನ್ಯವಾದ ಒಂದು ಸಂಗತಿಯಾಯಿತು. ಸ್ತ್ರೀಯರು ಪುರುಷರಿಗಿಂತ ಕೀಳಾಗಿ ಪರಿಗಣಿಸಿದ್ದು ಕುಟುಂಬದಲ್ಲಿ ತಂದೆಯ ಅಧಿಕಾರ ಅಧಿಕವಾಯಿತು. ರಾಜಮನೆತನದಲ್ಲಿ ರಾಜಾಧಿಕಾರವನ್ನು
ರಾಜಾಧಿಕಾರವನ್ನು ವಂಶಪಾರಂಪರ್ಯವಾಗಿ ಪಡೆಯುವ ಹಕ್ಕನ್ನು ಹಿರಿಯ ಮಗನಿಗೆ ಕಾಯ್ದಿಡಲಾಯಿತು. ಕುಟುಂಬದಲ್ಲಿ ತಂದೆಯ ವಂಶವಾಹಿನಿಗೆ ಪ್ರಾಮುಖ್ಯತೆ ದೊರೆಯಿತು. ಕೆಲವು ಸ್ತ್ರೀಯರು ವಿದ್ಯಾವಂತರಾದರೂ ಅವರು ಪ್ರಮುಖ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವಂತಿರಲಿಲ್ಲ. ಅವರ ಸ್ಥಾನಮಾನಗಳು ಸಮಾಜದಲ್ಲಿ ಕಿರಿಯದ್ದಾಗಿತ್ತು. ಹಾಗಿದ್ದರೂ ಉನ್ನತ ವರ್ಗದ ಮಹಿಳೆಯರು ಶಿಕ್ಷಿತರಾಗಿದ್ದರು. ಶ್ರೀಮಂತ ವರ್ಗದ ಮಹಿಳೆಯರೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ಶಿಕ್ಷಣ ಎಲ್ಲ ಪಡಿತಾ ಇದ್ದರು, ಉದ್ಯೋಗವನ್ನು ಕೂಡ ಪಡಿತಾ ಇದ್ದರು. ಪ್ರಾಚೀನ ಕಾಲದ ಮಾನವನ ಬದುಕಿನ 4 ಹಂತಗಳ ಅಥವಾ ಆಶ್ರಮ ವ್ಯವಸ್ಥೆಗಳಲ್ಲಿ ವೇದಗಳ ಕಾಲದಲ್ಲಿ ಅದನ್ನು ನಾವು ಗಮನಿಸ್ಬೋದು. ಈ ಯುಗದಲ್ಲಿ ಈ 4 ಆಶ್ರಮಗಳ ಜೊತೆಗೆ 40 ಸಂಸ್ಕಾರಗಳು ಕೂಡ ಪ್ರಚಲಿತದಲ್ಲಿದ್ದವು. ಧರ್ಮಶಾಸ್ತ್ರಗಳು, ಸೂತ್ರಗಳು 4 ಆಶ್ರಮ ವ್ಯವಸ್ಥೆಯ ಪೂರ್ಣ ವಿವರಣೆಗಳನ್ನು ಒಳಗೊಂಡಿದೆ. ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಈ ಎಲ್ಲ ಆಶ್ರಮಗಳಿಗೂ ಅರ್ಹರಾಗಿದ್ದರು. ವೈಶ್ಯರಿಗೆ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮಗಳಿಗೆ ಮಾತ್ರ ಪ್ರವೇಶವಿತ್ತು. ಶೂದ್ರರು ಗೃಹಸ್ಥಾಶ್ರಮಕ್ಕೆ ಮಾತ್ರ ಅರ್ಹರಾಗಿದ್ದರು. ವಾನಪ್ರಸ್ಥಾಶ್ರಮವನ್ನು ಆರಿಸಿಕೊಂಡ ವ್ಯಕ್ತಿ ಅರಣ್ಯದಲ್ಲಿ ನೆಲೆಸಿ ತಪಸ್ಸನ್ನು ಆಚರಿಸಬೇಕಿತ್ತು. ಹಾಗಿದ್ದರೂ ಕೂಡ ಆಶ್ರಮ ಧರ್ಮ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿ ಇರಲಿಲ್ಲ. ಇನ್ನು ಅವರ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇತ್ತು? ವೇದೋತ್ತರದ ಕಾಲದಲ್ಲಿ ವ್ಯವಸಾಯವು ಜನರ ಮುಖ್ಯ ಕಸುಬಾಯಿತು. ವ್ಯವಸಾಯದ ಕ್ಷೇತ್ರ ವಿಸ್ತಾರವಾಗಿ ಇದ್ದಂತೆ ವ್ಯವಸಾಯಕ್ಕೆ ಬೇಕಾದಂಥ ಉಪಕರಣಗಳು ಕೂಡ ಬಳಕೆಗೆ ಬಂದವು. ಗೋಧಿ, ಭತ್ತ, ಬಾರ್ಲಿ, ಧಾನ್ಯಗಳ ಜೊತೆಗೆ ಸಾಸಿವೆ, ಎಳ್ಳು ಮುಂತಾದ ಬೆಳೆಗಳನ್ನು ಕೂಡ ಅವರು ಬೆಳೆಸ್ತಾ ಇದ್ರು. ತಾವು ಬೆಳೆದ ಬೆಳೆಗಳನ್ನು ಹೊರದೇಶಗಳಿಗೂ ಕೂಡ ಮಾರಾಟ ಮಾಡ್ತಾ ಇದ್ರು. ಪಶುಪಾಲನೆ ಆ ಕಾಲದ ಮತ್ತೊಂದು ಆರ್ಥಿಕ ಕಸುಬಾಗಿತ್ತು. ಅವರು ಆ ಕಾಲದಲ್ಲಿ ಗೋವುಗಳನ್ನು ತಮ್ಮ ಐಶ್ವರ್ಯವೆಂದು ಕೂಡ ಭಾವಿಸಿದ್ದರು. ಇನ್ನು ಮಣ್ಣಿನ ಮತ್ತು ಲೋಹದ ತಯಾರಿಕೆಯನ್ನು ಮಾಡ್ತಾ ಇದ್ರು. ನೂಲುವುದು, ನೇಯುವುದು ಅವರ ಮುಖ್ಯ ಉಪಕಸುಬಾಯಿತು. ವಾರಣಾಸಿ ರೇಷ್ಮೆ ಬಟ್ಟೆ, ಗಾಂಧಾರ ಉಣ್ಣೆ ಬಟ್ಟೆ, ಮಧುರ ಹತ್ತಿ ಬಟ್ಟೆ ಉತ್ಪಾದನೆಗಳು ಪ್ರಸಿದ್ಧವಾಯಿತು. ಅಯೋಧ್ಯೆ, ವಾರಣಾಸಿ ಮೊದಲಾದ ಪಟ್ಟಣಗಳು ಲೋಹ ಮತ್ತು ಬಟ್ಟೆ ವ್ಯಾಪಾರಕ್ಕೆ ಪ್ರಸಿದ್ಧ ಪಡೆದವು. ನಗರಗಳು ಈ ಕಾಲದಲ್ಲಿ ತಲೆ ಎತ್ತಿದ್ದವು ಎಂಬುದು ಕೆಲವೊಂದು ಆಧಾರಗಳಿಂದ ತಿಳಿದು ಬರ್ತದೆ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಬದಲು ನಗರ ಆರ್ಥಿಕ ವ್ಯವಸ್ಥೆ ಮೇಲ್ಗಡೆ ಪಡೆಯಿತು. ಹಳ್ಳಿಗಳನ್ನು ದೊಡ್ಡ ದೊಡ್ಡ ಭೂಮಾಲೀಕರು ನಿಯಂತ್ರಿಸ್ತಾ ಇದ್ರು. ಜನರ ವೃತ್ತಿ ಕೃಷಿಯಾಗಿತ್ತು. ಅದರಲ್ಲಿ ಸಾಕಷ್ಟು ಪ್ರಗತಿ ಕೂಡ ಉಂಟಾಯಿತು. ಋತುವಿಗೆ ತಕ್ಕ ಬೆಳೆ ಬೆಳೆಯುವ ಒಂದು ಪರಿಪಾಠ ಕೂಡ ಆ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂತು. ವ್ಯಾಪಾರದಲ್ಲಿ ಹೆಚ್ಚಳ ಉಂಟಾದುದರಿಂದ ಅದರ ಅನುಕೂಲಕ್ಕಾಗಿ 320 ಗ್ರೇನ್ ತೂಗುವ ಚಿನ್ನದ ಪಟ್ಟಿಯನ್ನು ನಿಷ್ಕಾ ಎಂದು ಹೆಸರಿಸಿ ನಾಣ್ಯದ ರೂಪದಲ್ಲಿ ಉಪಯೋಗಿಸ್ತಾ ಇದ್ದರು. ಲೇವಾದೇವಿಗಾರರು ಸಮಾಜದಲ್ಲಿ ಕಾಣಿಸಿಕೊಂಡರು. ತವರ, ಸೀಸ ಮುಂತಾದ ನೂತನ ಲೋಹಗಳನ್ನು ಕೂಡ ಆ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ರು. ಜ್ಯೋತಿಷ್ಯ, ದ್ವಾರಪಾಲಕ, ಬೆಸ್ತ ಮುಂತಾದ ನೂತನ ವೃತ್ತಿ ಕೂಡ ಹುಟ್ಟಿಕೊಳ್ಳುತ್ತದೆ. ಅದು ವೇದೋತ್ತರದ ಕಾಲದಲ್ಲಿ ಆದಂತಹ ಆರ್ಥಿಕ ಬೆಳವಣಿಗೆಯಾಯಿತು. ಇನ್ನು ಧಾರ್ಮಿಕ ನಂಬಿಕೆ ಏನೆಲ್ಲ ಇತ್ತು? ಅವರು ರುದ್ರನನ್ನು ಅಂದರೆ ಶಿವನನ್ನು ಆರಾಧನೆ ಮಾಡ್ತಾಯಿದ್ರು. ವೇದೋತ್ತರದ ಕಾಲದ ನಾಗರಿಕತೆ ಗಂಗಾ ಯಮುನಾ ನದಿಯ ಬಯಲುಗಳಲ್ಲಿ ವ್ಯಾಪಿಸಿತ್ತು. ಈ ಸಾಹಿತ್ಯವು ರೂಪುಗೊಂಡಿದ್ದು ಕುರು ಪಾಂಚಾಲರ ಕಾಲದಲ್ಲಿ. ಯಜ್ಞದ ಆಚರಣೆ ಈ ಕಾಲದ ವಿಶಿಷ್ಟ ಲಕ್ಷಣ. ಋಗ್ವೇದದ ಕಾಲದ ಮಹತ್ವದ ದೇವತೆಗಳಾದ ಇಂದ್ರ ಮತ್ತು ಅಗ್ನಿ ದೇವತೆಗಳ ಪ್ರಾಮುಖ್ಯತೆ ಕೂಡ ಆ ಕಾಲದಲ್ಲಿ ಕಡಿಮೆಯಾಗುತ್ತಾ ಬರ್ತದೆ. ನಂತರ ರುದ್ರನನ್ನು ಶಿವನೆಂದು ಸಮೀಕರಿಸಲಾಯಿತು. ವಿಶ್ವರಕ್ಷಕನ ಸ್ಥಾನವನ್ನು ಪಡೆದುಕೊಂಡನು. ಮೂರ್ತಿ ಪೂಜೆಯ ಲಕ್ಷಣಗಳನ್ನು ಇಲ್ಲಿಂದಲೇ ಗುರುತಿಸಬಹುದು. ಸಮಾಜವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂದು ವಿಭಜನೆಯಾಗಿದ್ದರಿಂದ ವೇದಗಳ ಕಾಲದಲ್ಲಿ ದನಗಳ ಮಂದೆಯನ್ನು ರಕ್ಷಿಸುವ ದೇವತೆಯಾಗಿದ್ದ ಪೂಷನ್ ಶೂದ್ರರ ದೇವರಾದರು. ಇನ್ನು ವೇದಗಳ ಕಾಲದಲ್ಲಿದ್ದಂತೆ ಈ ಕಾಲದಲ್ಲಿ ಮಾನವನ ಪ್ರಾಪಂಚಿಕ ಸುಖಭೋಗಗಳನ್ನು ದಯಪಾಲಿಸುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು. ಪ್ರಾರ್ಥನೆಯ ಮಾಧ್ಯಮವಾಗಿದ್ದ ವೇದ, ಮಂತ್ರ, ಘೋಷಣೆಗಳು
ಈ ಕಾಲದಲ್ಲಿ ಮುಂದುವರೆದರೂ ಅದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು. ಅದರ ಬದಲು ಯಜ್ಞ ಆಚರಣೆ ಪ್ರಬಲವಾಯಿತು. ಯಜ್ಞವನ್ನು ಖಾಸಗಿಯಾಗಿ ಸಾರ್ವಜನಿಕವಾಗಿ ಆಚರಿಸುವ ವ್ಯವಸ್ಥೆ ಕೂಡ ಜಾರಿಗೆ ಬಂತು. ಇದರಲ್ಲಿ ನಾಡಿನ ಅರಸರು ಮತ್ತು ಸಮಸ್ತ ಜನರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಬ್ರಾಹ್ಮಣರಿಗೆ 1000 ಸಂಖ್ಯೆಯಲ್ಲಿ ಪಶುಗಳನ್ನು ಅರಸ ದಾನವಾಗಿ ನೀಡುತ್ತಿದ್ದನು. ಇದಲ್ಲದೆ ಬ್ರಾಹ್ಮಣರು ಚಿನ್ನ, ಬೆಳ್ಳಿ, ಬಟ್ಟೆ, ಕುದುರೆಗಳನ್ನು ಸಹ ದಾನ ರೂಪದಲ್ಲಿ ಪಡೆಯುತ್ತಿದ್ದು, ಇವರು ಯಜ್ಞ ಯಾಗಾದಿಗಳಲ್ಲಿ ಏಕಸ್ವಾಮ್ಯವನ್ನು ಸ್ಥಾಪಿಸಿದರು. ಯಜ್ಞ ಆಚರಣೆಗೆ ಅಂತ್ಯದಲ್ಲಿ ಕುದುರೆಗಳನ್ನು ಬಲಿ ಕೊಡಲಾಗುತ್ತಿತ್ತು. ಆದರೆ ಕುದುರೆಯ ಬದಲು ಮನುಷ್ಯನನ್ನೇ ಬಲಿ ಕೊಡುವ ವ್ಯವಸ್ಥೆಯು ಹುಟ್ಟಿಕೊಂಡಿದ್ದುಂಟು. ಬಲಿಯಾಗುವ ವ್ಯಕ್ತಿಗೆ ಬಲಿಯಾಗುವ ಮೊದಲು ಎಲ್ಲ ರೀತಿಯ ಸುಖಭೋಗಗಳನ್ನು ಪಡೆಯಲು ಅವಕಾಶವಿತ್ತು. ಆತನ ಹೆಂಡತಿಗೆ ಎಲ್ಲ ರೀತಿಯ ನೆರವನ್ನು ನೀಡಲಾಗುತ್ತಿತ್ತು. ಈ ತೆರನಾದ ಯಜ್ಞ ಹೆಚ್ಚು ಜನಪ್ರಿಯವಾಗಿ ನಡೆಯದಿದ್ದರೂ ಇದರ ಬೆಳವಣಿಗೆ ನಿಜಕ್ಕೂ ಹಾನಿಕರವಾಗಿತ್ತು. ಇವಿಷ್ಟು ಧಾರ್ಮಿಕ ನಂಬಿಕೆಗಳಲ್ಲಿ ಬರುವಂಥದ್ದು. ಇನ್ನಷ್ಟು ವಿಚಾರಗಳಿದೆ ಧಾರ್ಮಿಕ ನಂಬಿಕೆಗಳು ಅಂತ ಬಂದಾಗ. ಅನಂತರ ಕಾಲದ ಯಜ್ಞ ಕಾರ್ಯದಲ್ಲಿ ನಿರತರಾದಂತಹ ಬ್ರಾಹ್ಮಣರ ಅಥವಾ ಪುರೋಹಿತರ ಬೆಳವಣಿಗೆ ಹಾಗೂ ಯಜ್ಞಯಾಗಾದಿಗಳಿಗೆ ಪ್ರತಿರೋಧ ಕೂಡ ಉಂಟಾಯಿತು. ಸನ್ನಡತೆಯ ಅಂಶಕ್ಕೆ ಪ್ರಾಧಾನ್ಯತೆ ಕೊಡುವ ಉಪನಿಷತ್ತುಗಳ ರಚನೆಯಾಯಿತು. ದೈವ ಬೆಂಬಲವನ್ನು ಪಡೆಯುವುದು ಯಜ್ಞಗಳಿಂದಲ್ಲ ಎಂದು ದಾರ್ಶನಿಕರು ಹೇಳತೊಡಗಿದರು. ಸರ್ವವ್ಯಾಪಿಯೂ ನಿತ್ಯ ನೂತನವಾದ ಜಗತ್ ಸೃಷ್ಟಿಕರ್ತನೂ ಆದ ದೇವರು ಇರುವುದು ಆತ್ಮದಲ್ಲಿ ಎಂಬ ಭಾವನೆ ಉಪನಿಷತ್ತಿನಲ್ಲಿ ಬೆಳೆಯಿತು. ಹುಟ್ಟು ಸಾವುಗಳು ನಿರಂತರ. ಪರಿಭ್ರಮಣೆಯಿಂದ ಮುಕ್ತನಾಗುವ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವ ದಾರಿಗಳನ್ನು ಅನ್ವೇಷಕ ದಾರ್ಶನಿಕರು ಹುಡುಕತೊಡಗಿದರು. ಪರಿಶುದ್ಧ ಬದುಕು ಮತ್ತು ಕರ್ಮಗಳಿಂದ ಮುಂದಿನ ಬದುಕು ನಿರ್ಧಾರವಾಗುವುದೆಂಬ ನಂಬಿಕೆ ಬೆಳೆಯತೊಡಗಿತ್ತು. ಈ ರೀತಿಯಾಗಿ ಅನೇಕ ಧಾರ್ಮಿಕ ವಿಚಾರಗಳು ಆ ಒಂದು ವೇದೋತ್ತರದ ಕಾಲಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಇವಿಷ್ಟು ವೇದೋತ್ತರದ ಕಾಲದಲ್ಲಿ ನಾವು ಬರಿತಾ ಹೋಗಬೇಕು. ಸ್ವಲ್ಪ ಬದಲಾವಣೆ, ಸಾಮಾಜಿಕ ಬದಲಾವಣೆಯಲ್ಲಿ ವರ್ಣಗಳ ಬಗ್ಗೆ, 4 ವರ್ಣಗಳ ಬಗ್ಗೆ ಬರಿತಾ ಹೋಗಿ ನಂತರ ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು, ಆರ್ಥಿಕ ಬದಲಾವಣೆ, ರಾಜಕೀಯ ಬದಲಾವಣೆ, ಇದನ್ನೆಲ್ಲ ಕೂಡ ನಾವು ಋಗ್ವೇದದ ಕಾಲದಲ್ಲಿರುವ ರೀತಿಯಲ್ಲಿ ಅದೇ ರೀತಿಯ ಪಾಯಿಂಟ್ಸ್ಗಳನ್ನು ಬರಿತಾ ಹೋದ್ರಾಯಿತು. ಇವಿಷ್ಟು ವೇದೋತ್ತರದ ಕಾಲದ ಆರ್ಥಿಕ ಸಾಮಾಜಿಕ ಜೀವನಕ್ಕೆ ಬರುವಂಥದ್ದು. ಇನ್ನು ಬರುವಂತಹ ಈ ಬ್ಲಾಕಿನ ಒಂದು ಕೊನೆಯದಾದ ಪ್ರಶ್ನೆ ಅಂತ ಹೇಳ್ಬೋದು, ಕೊನೆಯದಾದ ಘಟಕ ಬ್ಲಾಕ್ 1ರ ಕೊನೆಯ ಘಟಕ ಅಂದರೆ ಘಟಕ 6ರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ಹೊಸ ಮತಗಳ ಉದಯ. ಹೊಸ ಮತಗಳ ಏಳಿಗೆಗೆ ಕಾರಣ ಏನು? ಬೌದ್ಧ ಧರ್ಮ, ಜೈನ ಧರ್ಮ, ಇದೆಲ್ಲ ಕೂಡ ಅನೇಕ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.